ನಮಸ್ಕಾರ. ಚುನಾವಣೆಯ ಫಲಿತಾಂಶ ಅಂದ್ರೆ ಬರೀ ಅಂಕಿಸಂಖ್ಯೆಗಳ ಆಟ ಅಲ್ಲ, ಅದು ಜನರ ಧ್ವನಿ, ಒಂದು ಜನಾದೇಶ. ಇಂದು ನಾವು ಕರ್ನಾಟಕದ ಕುಡಚಿ ಕ್ಷೇತ್ರದ ಆ ಜನಾದೇಶವನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಸುದ್ದಿಯ ಮುಖ್ಯಾಂಶಗಳನ್ನು ಬದಿಗಿಟ್ಟು ನೆಲದ ವಾಸ್ತವ ಮತ್ತು ಡೇಟಾದ ಮೂಲಕ ಜನರ ನಿಜವಾದ ಕಥೆಯನ್ನು ಕೇಳೋಣ. ಈ ವಿಶ್ಲೇಷಣೆಯ ಉದ್ದೇಶ ರಾಜಕೀಯವನ್ನು ಮೀರಿ ಆಡಳಿತದ ಸವಾಲುಗಳನ್ನು ಮತ್ತು ಅವಕಾಶಗಳನ್ನು ಗುರುತಿಸುವುದು. ಈ ಕಥೆಯನ್ನ ನಾವು ಒಟ್ಟಿಗೆ ಹಂತಹಂತವಾಗಿ ಬಿಡಿಸಿ ನೋಡೋಣ. ಮೊದಲು ಆ ಕ್ಷೇತ್ರದ ಮಣ್ಣಿನ ಗುಣ, ಜನರ ಜೀವನ ಶೈಲಿ, ಆಮೇಲೆ ಚುನಾವಣೆಯಲ್ಲಿ ಆದ ಆ ದೊಡ್ಡ ಬದಲಾವಣೆ, ಆ ಬದಲಾವಣೆಗೆ ಕಾರಣವಾದ ಜನರ ನೋವುಗಳು, ನಾಯಕತ್ವದ ಪಾತ್ರ ಮತ್ತು ಕೊನೆಗೆ ನಂಬಿಕೆಯನ್ನ ಮರಳಿಗಳಿಸಲು ಒಂದು ಹೊಸ ದಾರಿ ಮತ್ತು ಉತ್ತಮ ಆಡಳಿತದ ನೀಲನಕ್ಷೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ನಮ್ಮ ಪಯಣದ ಮೊದಲ ನಿಲ್ದಾಣ ಕುಡಚಿಯ ನೆಲ. ಯಾವುದೇ ಕ್ಷೇತ್ರದ ರಾಜಕೀಯವನ್ನು ಅರ್ಥಮಾಡಿಕೊಳ್ಳುವ ಮೊದಲು ಅಲ್ಲಿನ ಜನರ ಜೀವನ, ಅವರ ಸವಾಲುಗಳು ಮತ್ತು ಅವರ ಕನಸುಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ನಕ್ಷೆ ನೋಡಿ. ಬೆಳಗಾವಿ ಜಿಲ್ಲೆಯ ಉತ್ತರ ಭಾಗದಲ್ಲಿರುವ ಈ ಕ್ಷೇತ್ರ, ಇದು ಕೇವಲ ಒಂದು ಭೌಗೋಳಿಕ ಗಡಿಯಲ್ಲ, ಇದೊಂದು ಪರಿಶಿಷ್ಟ ಜಾತಿ ಅಂದರೆ ಎಸ್ಸಿ ಅಭ್ಯರ್ಥಿಗಳಿಗೆ ಮೀಸಲಾದ ಕ್ಷೇತ್ರ. ಅಂದ್ರೆ ಸಾಮಾಜಿಕ ನ್ಯಾಯದ ಪ್ರಶ್ನೆಗಳು ಇಲ್ಲಿನ ರಾಜಕೀಯದ ಜೀವನಾಡಿ. ಇದು ಕೃಷಿ ಪ್ರಧಾನ ಪ್ರದೇಶ. ಇಲ್ಲಿನ ಮಳೆ, ಬೆಳೆ ಮತ್ತು ಮಾರುಕಟ್ಟೆಗಳು ಜನರ ಬದುಕನ್ನೇ ನಿರ್ಧರಿಸುತ್ತವೆ. ಈ ಅಂಕಿಅಂಶಗಳು ಕುಡಚಿಯ ವಾಸ್ತವಕ್ಕೆ ಹಿಡಿದ ಕನ್ನಡಿ. ನೋಡಿ, 80% ಜನ ಹಳ್ಳಿಗಳಲ್ಲಿ ವಾಸಿಸ್ತಿದ್ದಾರೆ. ಅವರ ಬದುಕು ನೇಗಿಲ ಯೋಗಿಯ ಸುತ್ತಲೇ ಸುತ್ತುತ್ತೆ. ಇಲ್ಲಿ ಪರಿಶಿಷ್ಟ ಜಾತಿಯವರ ಸಂಖ್ಯೆ ಗಣನೀಯವಾಗಿದೆ. ಜೊತೆಗೆ ಮುಸ್ಲಿಂ, ಲಿಂಗಾಯತ ಮತ್ತು ಇತರ ಹಿಂದುಳಿದ ಸಮುದಾಯಗಳು ಸಹ ದೊಡ್ಡ ಸಂಖ್ಯೆಯಲ್ಲಿವೆ. ಆದರೆ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಇವತ್ತಿಗೂ 13% ಮನೆಗಳಿಗೆ ನಲ್ಲಿಯಲ್ಲಿ ನೀರಿಲ್ಲ. ಅಂದ್ರೆ ಮಹಿಳೆಯರ ದಿನದ ಬಹುಪಾಲು ಸಮಯ ನೀರು ತರೋದ್ರಲ್ಲೇ ಕಳೆದೋಗುತ್ತೆ. ಇನ್ನು 30-40% ಹಳ್ಳಿ ರಸ್ತೆಗಳು ಇಂದಿಗೂ ಮಣ್ಣಿನ ರಸ್ತೆಗಳು. ಮಳೆಗಾಲದಲ್ಲಿ ಈ ಹಳ್ಳಿಗಳ ಸ್ಥಿತಿ ಏನಾಗಬೇಡ. ಈ ಸಂಖ್ಯೆಗಳ ಹಿಂದಿನ ನೋವೇ ರಾಜಕೀಯದ ದಿಕ್ಕನ್ನೇ ಬದಲಿಸಿದ್ದು. ಹಾಗಿದ್ರೆ 2023ರ ಆ ತೀರ್ಪಿನ ದಿನದ ಕಥೆ ಏನು? ಮತದಾರರು ಯಾಕೆ ಅಷ್ಟು ಸ್ಪಷ್ಟವಾದ, ನಿರ್ಣಾಯಕವಾದ ನಿರ್ಧಾರಕ್ಕೆ ಬಂದ್ರು? ಆ ಬದಲಾವಣೆಯ ಪ್ರಮಾಣ ಎಷ್ಟಿತ್ತು? ನೋಡೋಣ ಬನ್ನಿ. 25,243. ಇದೊಂದು ಸಂಖ್ಯೆಯಲ್ಲ, ಇದೊಂದು ಸಂದೇಶ, ಒಂದು ರಾಜಕೀಯ ಭೂಕಂಪದ ತೀವ್ರತೆ ಅಂತಾನೆ ಹೇಳ್ಬೋದು. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಷ್ಟು ದೊಡ್ಡ ಅಂತರದಿಂದ ಗೆದ್ರು. ಇದು ಸಣ್ಣಪುಟ್ಟ ಅಲೆಯಲ್ಲ, ಬದಲಿಗೆ ಒಂದು ಸ್ಪಷ್ಟವಾದ ಬದಲಾವಣೆಯ ಸುನಾಮಿಯೇ ಹೌದು. ಈ ಚಾರ್ಟ್ ನೋಡಿ, ಕಥೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. 2018ರಲ್ಲಿ ಬಿಜೆಪಿ ಸುಮಾರು 50% ಮತಗಳೊಂದಿಗೆ ಅಧಿಕಾರದಲ್ಲಿತ್ತು. ಆದ್ರೆ ಕೇವಲ 5 ವರ್ಷಗಳಲ್ಲಿ ಆಟ ಸಂಪೂರ್ಣ ಉಲ್ಟಾ ಆಗಿದೆ. 2023ರಲ್ಲಿ ಕಾಂಗ್ರೆಸ್ನ ಮತಬ್ಯಾಂಕ್ ಸುಮಾರು 38%ರಿಂದ 57%ಗೆ, ಅಂದ್ರೆ 18%ರಷ್ಟು ಜಿಗಿದಿದೆ. ಅದೇ ಸಮಯದಲ್ಲಿ ಬಿಜೆಪಿಯದ್ದು ಸುಮಾರು 50%ರಿಂದ 40%ಗೆ ಇಳಿದಿದೆ. ಇದು ರಾಜಕೀಯದಲ್ಲಿ ಒಂದು ತಲೆಮಾರಿನ ಬದಲಾವಣೆ ಇದ್ಹಾಗೆ. ಇದನ್ನ ಗಣಿತದ ಭಾಷೆಯಲ್ಲಿ ಹೇಳುವುದಾದರೆ ಸುಮಾರು 14% ನಿವ್ವಳ ಮತಗಳ ವರ್ಗಾವಣೆ ಆಗಿದೆ. ಅಂದ್ರೆ ಸರಳವಾಗಿ ಪ್ರತಿ 100 ಜನರಲ್ಲಿ 14 ಜನ ತಮ್ಮ ನಿಲುವನ್ನ ಬದಲಾಯಿಸಿದ್ದಾರೆ. ಒಂದು ಕ್ಷೇತ್ರವನ್ನ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಕೊಡಲು ಇಷ್ಟು ಸಾಕು. ಈ ದೊಡ್ಡ ಬದಲಾವಣೆಯ ಹಿಂದಿನ ನಿಜವಾದ ಕಾರಣಗಳೇನು? ಈಗ ಅದರ ಮೂಲಕ್ಕೆ ಇಳಿಯೋಣ. ಫಲಿತಾಂಶದ ಏನು ಅನ್ನೋದನ್ನ ನೋಡಿದ್ವಿ. ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ, ಯಾಕೆ? ಮತದಾರರು ಯಾಕೆ ಈ ತೀರ್ಪು ಕೊಟ್ರು? ಅದರಿಂದೆ 3 ಪ್ರಮುಖ ಮೂಲಭೂತ ಕಾರಣಗಳಿವೆ. ಆ ಕಾರಣಗಳು ಯಾವುವು? ಈ ಒಂದು ವಾಕ್ಯವನ್ನ ಸರಿಯಾಗಿ ಗಮನಿಸಿ. ಮಳೆಗಾಲದಲ್ಲಿ ಸಂಪರ್ಕವೇ ಇರೋದಿಲ್ಲ, ರಸ್ತೆ ತುಂಬಿ ಹರಿಯುವ ನೀರಿನಲ್ಲಿ ಜನ ಮೀನು ಹಿಡಿಯೋದನ್ನ ನೋಡಿದ್ದೀವಿ. ಇದೊಂದು ವರದಿಯ ಸಾಲಲ್ಲ, ಇದು ಜನರ ದೈನಂದಿನ ಬದುಕಿನ ವ್ಯಥೆ. ರಸ್ತೆ ಸರಿಯಿಲ್ಲ ಅಂದ್ರೆ ಅದು ಕೇವಲ ಓಡಾಟದ ಸಮಸ್ಯೆಯಲ್ಲ, ಅದು ಮಕ್ಕಳ ಶಿಕ್ಷಣದ ದಾರಿ ಮುಚ್ಚುತ್ತೆ, ರೋಗಿಗಳನ್ನ ಆಸ್ಪತ್ರೆಗೆ ತಲುಪಿಸೋದನ್ನ ತಡೆಯುತ್ತೆ, ರೈತನ ಬೆಳೆಯನ್ನ ಮಾರುಕಟ್ಟೆಯಿಂದ ದೂರ ಇಡುತ್ತೆ. ಮತದಾರರ ಈ ಅಸಮಾಧಾನಕ್ಕೆ 3 ಮೂಲ ಕಾರಣಗಳು. ಒಂದು, ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಅಂದ್ರೆ ಜನರಿಗೆ ಉಚಿತ ಕೊಡುಗೆಗಳಿಂದ ಶಾಶ್ವತ ಅಭಿವೃದ್ಧಿ ಬೇಕಾಗಿದೆ. ರಸ್ತೆ, ನೀರು, ಉದ್ಯೋಗದಂಥ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ. 2, ಅಭಿವೃದ್ಧಿಯ ಅಂತರ. ನಾವಾಗಲೇ ನೋಡಿದ ಹಾಗೆ ಹಳ್ಳಿಗಳ ರಸ್ತೆ, ಕುಡಿಯೋ ನೀರಿನಂತಹ ಸೌಲಭ್ಯಗಳ ನಿರಂತರ ನಿರ್ಲಕ್ಷ್ಯ. ಮತ್ತು 3, ಉದ್ಯೋಗದ ಕೊರತೆ. ಕೃಷಿ ಸಂಕಷ್ಟದಲ್ಲಿದೆ, ಯುವಕರಿಗೆ ಸ್ಥಳೀಯವಾಗಿ ಬೇರೆ ಕೆಲಸಗಳೇ ಇಲ್ಲ.
ಈ 3 ಸಮಸ್ಯೆಗಳು ಒಟ್ಟಿಗೆ ಸೇರಿ ಜನರ ತಾಳ್ಮೆ ಕಟ್ಟೆ ಒಡೆಯಿತು. ಈ ಸಂಖ್ಯೆ ನೋಡಿ, 61.4 ಲಕ್ಷ. ಇದು ಆರ್ಥಿಕ ಸಂಕಷ್ಟದ ಆಳವನ್ನು ತೋರಿಸುತ್ತೆ. 2023ರ ಮೊದಲ 3 ತಿಂಗಳಲ್ಲಿ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಸೃಷ್ಟಿಯಾದ ನರೇಗಾ ಮಾನವ ದಿನಗಳಿವು. ರಾಜ್ಯದಲ್ಲೇ ಅತಿ ಹೆಚ್ಚು. ಇದರರ್ಥ ಏನು? ಜನರಿಗೆ ಕೆಲಸ ಬೇಕಾಗಿದೆ. ಗೌರವಯುತವಾದ ಉದ್ಯೋಗ ಸಿಗದಿದ್ದಾಗ ಜನರು ನರೇಗಾವನ್ನ ಆಶ್ರಯಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕಿದೆ. ಅದು ತಾತ್ಕಾಲಿಕ ಯೋಜನೆಗಳಿಂದಲಲ್ಲ, ಬದಲಿಗೆ ಶಾಶ್ವತ ಅವಕಾಶಗಳಿಂದ ಸಾಧ್ಯವಾಗಬೇಕು. ಇದು ನಮ್ಮ ಸಂವಿಧಾನದ ಮೂಲ ಆಶಯವೂ ಹೌದು. ಸರಿ, ಜನರ ಸಮಸ್ಯೆಗಳನ್ನು ನೋಡಿದ್ವಿ. ಹಾಗಾದ್ರೆ ಈ ಸಮಸ್ಯೆಗಳಿಗೆ ಹಾಲಿ ನಾಯಕತ್ವದ ಸ್ಪಂದನೆ ಹೇಗಿತ್ತು? ಅವರ ಬಗ್ಗೆ ಜನರ ಗ್ರಹಿಕೆ ಏನಾಗಿತ್ತು? ಡೇಟಾ ಏನ್ ಹೇಳುತ್ತೆ ನೋಡೋಣ. ಯಾವುದೇ ನಾಯಕನನ್ನ ಅಳೆಯುವಾಗ ಅವರ ಬಲ ಮತ್ತು ದೌರ್ಬಲ್ಯ ಎರಡನ್ನೂ ನೋಡ್ಬೇಕು. ಹಾಲಿ ಶಾಸಕರ ಬಲ ಅವರ ಕಾನೂನು ಮತ್ತು ಸುವ್ಯವಸ್ಥೆಯ ಮೇಲಿನ ಹಿಡಿತ ಮತ್ತು ಹಿಂದಿನ ಗೆಲುವು. ಆದ್ರೆ ಅವರ ದೌರ್ಬಲ್ಯಗಳೇ ಹೆಚ್ಚು ಭಾರವಾದವು. 1, ತೀವ್ರವಾದ ಆಡಳಿತ ವಿರೋಧಿ ಅಲೆ. 2, ಅವರ ಸಂಘರ್ಷಾತ್ಮಕ ವ್ಯಕ್ತಿತ್ವ. ಇದು ತಟಸ್ಥ ಮತದಾರರನ್ನ ಅವರಿಂದ ದೂರ ಮಾಡಿತು. ನೆನಪಿಡಿ, ನಾಯಕತ್ವ ಅಂದ್ರೆ ಅಧಿಕಾರ ಚಲಾಯಿಸುವುದು ಮಾತ್ರ ಅಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವುದೂ ಕೂಡ. ಇದು ಬಹುಶಃ ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಸಂಖ್ಯೆ. ಅಭ್ಯರ್ಥಿ ಉಳಿಸಿಕೊಳ್ಳುವಿಕೆಯ ಅಂಕ ಅಂದ್ರೆ ಕ್ಯಾಂಡಿಡೇಟ್ ರಿಟೈನಬಿಲಿಟಿ ಸ್ಕೋರ್ 100ಕ್ಕೆ ಕೇವಲ 35. ಇದರರ್ಥ ಏನು? ಮತದಾರರು ಬದಲಾವಣೆಯನ್ನ ತೀವ್ರವಾಗಿ ಬಯಸುತ್ತಿದ್ದಾರೆ. ಈ ಅಂಕ 50ಕ್ಕಿಂತ ಕಡಿಮೆ ಇದ್ರೆ ಅದೊಂದು ಸ್ಪಷ್ಟವಾದ ಅಪಾಯದ ಮುನ್ಸೂಚನೆ. ಅಂದ್ರೆ ಕ್ಷೇತ್ರದ ಜನರೊಂದಿಗೆ ನಾಯಕನ ಸಂಪರ್ಕ ಕಡಿತಗೊಂಡಿದೆ ಅಂತ. ಇನ್ನೊಂದು ಅಂಕ ಸ್ಥಳೀಯತೆಯ ಅಂಶ ಅಂದ್ರೆ ಲೋಕಲ್ ಇನ್ಸೈಡರ್ ಕೋಶೆಂಟ್. 100ಕ್ಕೆ 50. ಅಂದ್ರೆ ಅಭ್ಯರ್ಥಿ ಸ್ಥಳೀಯರೇ ಆಗಿದ್ರೂ ಪ್ರತಿಯೊಂದು ಹಳ್ಳಿಯ ಜನರೊಂದಿಗೆ ನಮ್ಮವರು ಅನ್ನೋ ಆಳವಾದ ಸಂಪರ್ಕವನ್ನ ಹೊಂದಿಲ್ಲ ಎಂಬ ಭಾವನೆ ಇತ್ತು. ರಾಜಕೀಯದಲ್ಲಿ ನೀವು ಎಲ್ಲಿಯವರು ಅನ್ನೋದಕ್ಕಿಂತ ಜನರ ಮನಸ್ಸಿನಲ್ಲಿ ಎಲ್ಲಿದ್ದೀರಿ ಅನ್ನೋದು ಮುಖ್ಯವಾಗತ್ತೆ. ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ದೇವೆ. ಈಗ ಪರಿಹಾರದ ಕಡೆಗೆ ನೋಡೋಣ. ಕಳೆದುಹೋದ ನಂಬಿಕೆಯನ್ನ ಮರಳಿಗಳಿಸೋದು ಹೇಗೆ? ಜನರ ನೋವಿಗೆ ಸ್ಪಂದಿಸೋದು ಹೇಗೆ? ಅದಕ್ಕೊಂದು ಸ್ಪಷ್ಟವಾದ, ಕಾರ್ಯಸಾಧ್ಯವಾದ ನೀಲನಕ್ಷೆಯನ್ನ ನೋಡೋಣ. ನಂಬಿಕೆ ಅನ್ನೋದು ಭಾಷಣದಿಂದ ಬರೋದಿಲ್ಲ, ಕೆಲ್ಸದಿಂದ ಬರುತ್ತೆ. ಅದು ಪ್ರತಿಯೊಂದು ಸಮುದಾಯವನ್ನ ತಲುಪುವ ನಿರಂತರ ಪ್ರಕ್ರಿಯೆ. ಯುವಕರಿಗೆ ಕೌಶಲ್ಯ ಬೇಕು, ಮಹಿಳೆಯರಿಗೆ ಆರ್ಥಿಕ ಶಕ್ತಿ ಬೇಕು, ರೈತರಿಗೆ ನೀರಿನ ಭದ್ರತೆ ಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಸಮುದಾಯದ ಜೊತೆ, ಅದು ಪರಿಶಿಷ್ಟ ಜಾತಿ ಇರ್ಲಿ, ಹಿಂದುಳಿದ ವರ್ಗಗಳಿರ್ಲಿ, ಅಲ್ಪಸಂಖ್ಯಾತರಿರ್ಲಿ, ಅವರೊಂದಿಗೆ ಗೌರವಯುತವಾಗಿ ಸಂವಾದ ನಡೆಸಿ ಅವರ ಅಗತ್ಯಗಳನ್ನ ಪೂರೈಸಬೇಕು. ಇದು ಕೇವಲ ಭರವಸೆಗಳ ಪಟ್ಟಿಯಲ್ಲ, ಇದೊಂದು ಕ್ಷೇತ್ರದ ಮೇಲಿನ ಹೂಡಿಕೆಯ ಯೋಜನೆ. ಒಂದು ಸರ್ವಋತು ಸೇತುವೆ ಕಟ್ಟಿದ್ರೆ ಅದು ಆ ಪ್ರದೇಶದ ಆರ್ಥಿಕತೆಯನ್ನೇ ಮೇಲೆತ್ತುತ್ತೆ. ಮನೆ ಮನೆಗೆ ನಲ್ಲಿ ನೀರು ಕೊಟ್ರೆ ಅದು ಆ ಮಹಿಳೆಯರ ಸಮಯವನ್ನ ಉಳಿಸಿ ಆರೋಗ್ಯವನ್ನ ಕಾಪಾಡುತ್ತೆ. ಒಂದು ಕೃಷಿ ಕೈಗಾರಿಕಾ ಕೇಂದ್ರ ಸ್ಥಾಪಿಸಿದರೆ ಅದು ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ನೀಡುತ್ತೆ. ಉತ್ತಮ ಆಡಳಿತ ಅನ್ನೋದು ಖರ್ಚಲ್ಲ, ಅದು ಜನರ ಭವಿಷ್ಯದ ಮೇಲಿನ ಅತ್ಯುತ್ತಮ ಹೂಡಿಕೆ. ಈ ಕಾರ್ಯತಂತ್ರವನ್ನ ಜಾರಿಗೊಳಿಸಲು ಪಕ್ಕದ ಅರಭಾವಿ ಕ್ಷೇತ್ರದ ಯಶಸ್ಸಿನಿಂದ ಕಲಿಯಬಹುದು. ಅಲ್ಲಿನ ಗೆಲುವಿನ ಸೂತ್ರವೇನು? ಪ್ರತಿ ಬೂತ್ ಮಟ್ಟದಲ್ಲಿ ತೀವ್ರವಾದ ಕೆಲಸ, ಎಲ್ಲಾ ಸಮುದಾಯಗಳನ್ನ ಒಗ್ಗೂಡಿಸುವುದು ಮತ್ತು ಸಮಾಜದಲ್ಲಿ ಗೌರವ ಇರುವ ಸ್ಥಳೀಯರನ್ನ ಜೊತೆಗೂಡಿಸಿಕೊಳ್ಳುವುದು. ಇಂತಹ ಡೇಟಾ ಆಧಾರಿತ ಕಾರ್ಯತಂತ್ರ ಜನರೊಂದಿಗೆ ಜವಾಬ್ದಾರಿಯುತವಾಗಿ ಸಂವಹನ ನಡೆಸಲು ಸಹಾಯ ಮಾಡುತ್ತೆ. ಅವರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನ ಗೌರವಿಸಿ, ಅವರ ಒಪ್ಪಿಗೆ ಪಡೆದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಇಂದಿನ ಅಗತ್ಯ. ಈಗ ನಾವು ನಮ್ಮ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಡೇಟಾ, ಜನರ ಮಾತು ಮತ್ತು ನೆಲದ ವಾಸ್ತವದ ಆಧಾರದ ಮೇಲೆ ಮುಂದಿನ ದಾರಿ ಯಾವುದು? ಅತ್ಯಂತ ತಾರ್ಕಿಕ ಮತ್ತು ಜವಾಬ್ದಾರಿಯುತ ಹೆಜ್ಜೆ ಏನಾಗಿರಬೇಕು? ಈ ಎಲ್ಲಾ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ಯೋಚಿಸಿದ್ರೆ ಜನರ ನಂಬಿಕೆಯನ್ನ ಮರಳಿ ಗೆಲ್ಲಲು ಅತ್ಯಂತ ಸರಿಯಾದ ಮಾರ್ಗ ಯಾವುದು? ಈ ಪ್ರಶ್ನೆಗೆ ಉತ್ತರ ಕೇವಲ ರಾಜಕೀಯವಲ್ಲ, ಅದು ಆಡಳಿತದ ತತ್ವಗಳಿಗೆ ಸಂಬಂಧಿಸಿದ್ದು. ಶಿಫಾರಸು ಅತ್ಯಂತ ಸ್ಪಷ್ಟವಾಗಿದೆ ಮತ್ತು ಡೇಟಾದಿಂದಲೇ ಬಂದಿದೆ. ಅಭ್ಯರ್ಥಿಯನ್ನು ಬದಲಾಯಿಸಿ. ಯಾವಾಗ ಒಬ್ಬ ಅಭ್ಯರ್ಥಿಯ ಉಳಿಸಿಕೊಳ್ಳುವಿಕೆಯ ಅಂಕ 35/100ಕ್ಕೆ ಇಳಿಯುತ್ತೋ ಮತ್ತು ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ತಿರಸ್ಕಾರ ವ್ಯಕ್ತವಾಗುತ್ತೋ, ಆಗ ಒಂದು ಹೊಸ ಆರಂಭ ಅನಿವಾರ್ಯವಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಪೇ ಅಂತಿಮ, ಅದನ್ನ ಗೌರವಿಸಬೇಕು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಕೇವಲ ಮುಖವನ್ನು ಬದಲಾಯಿಸಿದರೆ ಸಾಕಾಗುತ್ತಾ? ಅಥವಾ ನಿಜವಾದ ಆಡಳಿತಕ್ಕೆ ನಾಯಕ ಮತ್ತು ಜನರ ನಡುವಿನ ಆ ಸಂಬಂಧದಲ್ಲೇ ಒಂದು ಮೂಲಭೂತ ಬದಲಾವಣೆ ಆಗ್ಬೇಕಾ? ಇದು ಕೇವಲ ಕುಡಿಚಿಯ ಪ್ರಶ್ನೆಯಲ್ಲ, ಇದು ಇವತ್ತು ನಮ್ಮ ಇಡೀ ಪ್ರಜಾಪ್ರಭುತ್ವದ ಮುಂದಿರುವ ಸವಾಲು.
ನಾಯಕತ್ವ ಎಂದರೆ ಚುನಾವಣೆ ಗೆಲ್ಲೋದು ಮಾತ್ರವಲ್ಲ, ಜನರ ಬದುಕನ್ನ ಗೆಲ್ಲೋದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08040041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.